ನಮ್ಮ ಅಭಿಮನ್ಯು ಆನಿಯ ಜೊತೆಗೆ ಇದೀಗ ನೋಡ್ತಾ ಇರಬಹುದು ಡಿಬೋಸ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ. ಖುದ್ದು ಹೋಗಿ ಮೀಟ್ ಮಾಡ್ತಾರೆ. ಎಸ್, ಮತ್ತಿಗೋಡು ಕ್ಯಾಂಪ್ ನಲ್ಲಿ ಅಭಿಮನ್ಯು ಇರೋದು, ಸೊ ಅದಕ್ಕೆ ಮದ ಬಂದಿದೆ ಅಂತ ಎಲ್ಲೂ ಕೂಡ ಕಾರ್ಯಾಚರಣೆಗೆ ಎಲ್ಲೂ ಕೂಡ ಕರ್ಕೊಂಡು ಹೋಗ್ತಾ ಇಲ್ಲ. ವಿಜಯಲಕ್ಷ್ಮಿ ಅವರಿಗೆ ಅಭಿಮನ್ಯು ಅಂದ್ರೆ ತುಂಬಾನೇ ಇಷ್ಟ. ಅರ್ಜುನನ ಜೊತೆ ಎಲ್ಲ ಫೋಟೋವನ್ನು ತೆಗೆಸ್ಕೊಂಡಿದ್ದಾರೆ ಡಿಬೋಸ್ ಅವರು. ಈಗ ಡಿಬೋಸ್ ಅವರು ಹೋಗಕ್ಕೆ ಸಾಧ್ಯ ಆಗ್ಲಿಲ್ಲ, ಅವರು ಬೇರೆ ಕಡೆ ಶೂಟಿಂಗ್ ನಲ್ಲಿ ಬಿಸಿ ಇದ್ದಾರೆ. ವಿಜಯಲಕ್ಷ್ಮಿ ಅವರು ಬಿಡುವನ್ನ ಮಾಡಿಕೊಂಡು ಅಭಿಮನ್ಯುನ ಹೋಗಿ ಮೀಟ್ ಮಾಡ್ತಾರೆ. ವಸಂತಣ್ಣ ಅವರನ್ನ ಮಾತನಾಡಿಸ್ತಾರೆ, ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾರೆ. ಅಭಿಮನ್ಯು ಕೂಡ ಅಷ್ಟೇ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ನಿಂತ್ಕೊಂಡಿದ್ದಾರೆ. ಬಹಳಷ್ಟು ಒಂದು ಖುಷಿಯ ಕ್ಷಣ, ಸುಂದರ ಕ್ಷಣ ಅಂತ ಹೇಳ್ಬೋದು. ಡಿಬೋಸ್ ಅಭಿಮಾನಿಗಳೆಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ. ಆನೆಗಳ ಒಂದು ಪ್ರೀತಿ ನಿಜಕ್ಕೂ ಕೂಡ ವಿಜಯಲಕ್ಷ್ಮಿ ಅವರಿಗೆ ಜಾಸ್ತಿನೇ ಇದೆ. ಅದರಲ್ಲೂ ಕ್ಯಾಪ್ಟನ್ ಅಭಿಮನ್ಯು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಗೊತ್ತಿದೆ ಅಭಿಮನ್ಯು ಯಾವ ರೀತಿ ಪರಾಕ್ರಮವನ್ನ ತೋರಿಸಿದ್ದಾನೆ, ದಸರಾ ಅಂಬಾರಿ ಮೆರೆದಿದ್ದ, ಮತ್ತೆ ಕಾರ್ಯಾಚರಣೆಯಲ್ಲಿ ಕೂಡ ಅಷ್ಟೇ ಎತ್ತಿದ್ದ ಕೈ, ಇದೆಲ್ಲವೂ ಕೂಡ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಗೊತ್ತಿದೆ. ಅರ್ಜುನನನ್ನ ಎಷ್ಟು ಇಷ್ಟ ಪಡ್ತಾರೋ ವಿಜಯಲಕ್ಷ್ಮಿ ಅವರು ಅದೇ ರೀತಿ ಜಾಸ್ತಿನೇ ಅಭಿಮನ್ಯುನು ಕೂಡ ಇಷ್ಟ ಪಡ್ತಾರೆ. ಸೊ ಹೀಗಾಗಿ ಮೀಟ್ ಮಾಡಲೇಬೇಕು ಅಂತ ಮತ್ತಿಗೋಡು ಕ್ಯಾಂಪ್ಗೆ ಹೋಗಿ ಅಲ್ಲಿ ಪರ್ಮಿಷನ್ ಅನ್ನ ತಗೊಂಡು ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಅವ್ರನ್ನ ನೋಡಿ ಡಿಬೋಸ್ ದರ್ಶನ್ ಅವರು ಹೋಗ್ಬೇಕಾಗಿತ್ತು, ಬಟ್ ಅವರು ಹೋಗಕ್ಕೆ ಸಾಧ್ಯ ಆಗಲಿಲ್ಲ. ವಸಂತನ ಅವ್ರನ್ನು ಕೂಡ ಪ್ರೀತಿಯಿಂದ ಮಾತನಾಡಿಸ್ತಾರೆ. ಕೆಲವೊಂದಿಷ್ಟು ತಿಂಡಿ ತಿನಿಸುಗಳನ್ನು ಕೂಡ ತಗೊಂಡೋಗಿ ಕೊಟ್ಟಿರ್ತಾರೆ. ವಿಜಯಲಕ್ಷ್ಮಿ ಅವರು ಫೋಟೋಗೆ ಪೋಸ್ ಕೊಟ್ಟು ತುಂಬಾನೇ ಚೆನ್ನಾಗಿ ಕೂಡ ಬರೆದುಕೊಂಡಿದ್ದಾರೆ. ಕ್ಯಾಪ್ಷನ್ ಅನ್ನು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಲೈಕ್ಸ್ಗಳು ಕೂಡ ಸಿಕ್ಕಿದೆ.